ಹಾಯ್ ಆಲ್ ವೆಲ್ಕಮ್ ಟು ರುಚಿ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಇನ್ಸ್ಟೆಂಟ್ ರವೆ ಪಾಯಸ. ಮನೇಲಿ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ಈ ಸ್ವೀಟ್ ಮಾಡ್ತಾ ಇರೋದು. ಫಸ್ಟು ಪ್ಯಾನ್ನ ಬಿಸಿ ಮಾಡಿಕೊಂಡು 2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ರವೆ, ನಾನಿಲ್ಲಿ ಒಂದೇ ಒಂದು ಸ್ಮಾಲ್ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ. ರವೆ ಅಳತೆ ಇಟ್ಕೊಂಡಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವೀಟ್ಸ್ ಎಲ್ಲ ಯಾವತ್ತೂ ಅಳತೆಯಲ್ಲಿ ಮಾಡಿದ್ರೇ ಚೆನ್ನಾಗಿ ಬರೋದು. 1 ಕಪ್ ರವೆ ಹಾಕಿ ಹಸಿ ವಾಸನೆ ಎಲ್ಲ ಹೋಗೋಷ್ಟು ಲೈಟಾಗಿ ಹುರ್ಕೊಳ್ಬೇಕು. ಕಮ್ಮಿ ಉರಿಲಿ ಹುರಿಬೇಕು. ತುಂಬ ಮೀಡಿಯಮ್ ಉರಿ ಇಟ್ಕೊಂಡು ರವೆನ ಬೇಯಿಸ್ಕೊಬೇಕು. ರವೆ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಫ್ಲೇವರ್ ಚೇಂಜ್ ಆದಂಗೆ ಸ್ಮೆಲ್ ಬರುತ್ತೆ, ತುಪ್ಪದ ಸ್ಮೆಲ್ಲಲ್ಲಿ. ಅದೆಲ್ಲ ಹೋಗಾದ್ಮೇಲೆ ಇಲ್ಲಿ ನಾನು 1/4 ಲೀಟ್ರು ಹಸಿ ಹಾಲು ಹಾಕ್ಕೊಂಡಿದ್ದೀನಿ. ಕಾಯಿಸಿರೋ ಹಾಲು ಬೇಡ, ಹಸಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾವು ಕುದಿಸ್ಕೊತೀವಲ್ಲ, ಚೆನ್ನಾಗಿ ಬರುತ್ತೆ. ಹಾಲು ಹಾಕಿದ್ಮೇಲೆ ರವೆನ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅನ್ನೋವಾಗ ರವೆ ಎಷ್ಟು ತೊಗೊಂಡಿದ್ದೀವಲ್ಲ ಅಷ್ಟೇ ಅಳತೆಗೆ ಸಕ್ಕರೆ. ಕೆಲವರು ಸಕ್ಕರೆ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಅವರು ಬೆಲ್ಲ ಕೂಡ ಹಾಕ್ಕೊಬೋದು. ಬೆಲ್ಲನ ಪುಡಿ ಇರೋ ಬೆಲ್ಲ ಆದರೆ ಪುಡಿ ಮಾಡಿ ಹಾಕ್ಕೊಬೋದು, ಅಥವಾ ಕರಗಿಸಿ ಕೂಡ ಹಾಕ್ಕೊಬೋದು. ಮೇಲೆ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ತಿರುಗಿಸ್ಬೇಕು. ಎಷ್ಟು ತಿರುಗಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಈ ಹಾಲಿಂದ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಬೇಕು. ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ರವೆಗೆ ಹಾಲಿಂದು ಮಿಕ್ಸ್ ಆದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತೇವಾಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನೋವಾಗ ರವೆ ಪಾಯಸ ರೆಡಿ ಆಗುತ್ತೆ. ಇದು ನಾವು ದೇವರಿಗೆ ನೈವೇದ್ಯ ಇಡುವಾಗ ಇನ್ಸ್ಟೆಂಟಾಗಿ ಟೈಮ್ ಇರಲ್ಲ, ಸ್ವೀಟೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ದೇವರಿಗೆ. ಆ ಟೈಮಲ್ಲಿ ಇದು ಮಾಡ್ಬೋದು. ಕ್ವಿಕ್ಕಾಗಿ ಆಗುತ್ತೆ, ಬೇಗ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.